ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿಯ ದಿನಾಂಕ 30/11/2023. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಆತ್ಮಿಕ ಮಾರ್ಗದರ್ಶಕರಾಗಿ ಯಾತ್ರೆಯನ್ನು ಮಾಡಬೇಕು ಹಾಗೂ ಮಾಡಿಸಬೇಕು. ನೆನಪೇ ನಿಮ್ಮ ಯಾತ್ರೆಯಾಗಿದೆ. ಶಿವತಂದೆಯನ್ನು ನೆನಪು ಮಾಡುವುದೇ ನೆನಪಿನ ಯಾತ್ರೆಯಾಗಿದೆ. ನೆನಪು ಮಾಡುತ್ತಿದ್ದಾಗ ನಿಮಗೆ ಅಪಾರವಾದ ಖುಷಿ ಇರುತ್ತದೆ. ಗೀತೆ: ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ, ಕತ್ತಲು ಹೋಗಿ ಹಗಲು ಬರಲಿದೆ. ಓಂ ಶಾಂತಿ. ಇಲ್ಲಿ ಸಮ್ಮುಖದಲ್ಲಿ ಶಿವ ಭಗವಾನುವಾಚ್ ಇದೆ, ಆದರೆ ಗೀತೆಯಲ್ಲಿ ಕೃಷ್ಣ ಭಗವಾನುವಾಚ್ ಎಂದು ತೋರಿಸುತ್ತಾರೆ. ಆಗ ಅಲ್ಲಿ ಕೃಷ್ಣ ಆ ನಾಮ ರೂಪದಿಂದ ಸಮ್ಮುಖದಲ್ಲಿ ಇರಲು ಸಾಧ್ಯವಿಲ್ಲ. ಇಲ್ಲಿ ನಿರಾಕಾರ ಭಗವಾನುವಾಚ ಎಂದು ಸಮ್ಮುಖದಲ್ಲಿ ಹೇಳುತ್ತಾರೆ. ಕೃಷ್ಣವಾಚ ಎಂದು ಹೇಳಿದಾಗ ಅವರು ಸಾಕಾರಿಯಾಗುತ್ತಾರೆ. ವೇದ ಶಾಸ್ತ್ರ ಮೊದಲಾದವುಗಳನ್ನು ಹೇಳುವಂಥವರು ಭಗವಾನುವಾಚ ಎಂದು ಹೇಳುವುದಿಲ್ಲ. ಏಕೆಂದರೆ ಸಾಧು ಸಂತ ಮಹಾತ್ಮರೆಲ್ಲರೂ ಸಾಕಾರದಲ್ಲಿ ಕುಳಿತಿದ್ದಾರೆ, ಅಂದರೆ ದೇಹಧಾರಿಗಳಾಗಿದ್ದಾರೆ. ಆದರೆ ಇಲ್ಲಿ ಶಿವತಂದೆಯು ಹೇಳುತ್ತಾರೆ, ಹೇ ಆತ್ಮಿಕ ಪ್ರಯಾಣಿಕನೇ ಎಂದು. ಆತ್ಮಿಕ ತಂದೆಯು ಅವಶ್ಯವಾಗಿ ಆತ್ಮಗಳಿಗೆ ಮಾತ್ರ ಮಕ್ಕಳೇ ಸುಸ್ತಾಗಬೇಡಿ ಎಂದು ಹೇಳುತ್ತಾರೆ. ಯಾತ್ರೆಯಲ್ಲಿ ಕೆಲವರು ದಣಿದು ಹಿಂತಿರುಗಿ ಬರುತ್ತಾರೆ. ಅದು ಶಾರೀರಿಕ ಯಾತ್ರೆಯಾಗಿದೆ. ಭಿನ್ನ ಭಿನ್ನ ಶಾರೀರಿಕ ಯಾತ್ರೆಯನ್ನು ಮಾಡಲು ಹೋಗುತ್ತಾರೆ. ಕೆಲವರು ಶಿವನ ಮಂದಿರಕ್ಕೆ ಹೋಗುತ್ತಾರೆ. ಅಲ್ಲಿ ಎಲ್ಲ ಭಕ್ತಿ ಮಾರ್ಗದ ಶಾರೀರಿಕ ಚಿತ್ರಗಳನ್ನು ಇಟ್ಟಿರುತ್ತಾರೆ. ಇಲ್ಲಿ ಸರ್ವಶ್ರೇಷ್ಠ ತಂದೆ ಪರಮಪಿತ ಪರಮಾತ್ಮ ಆತ್ಮಗಳಿಗೆ ಹೇಳುತ್ತಾರೆ, ಹೇ ಮಕ್ಕಳೇ, ಈಗ ನನ್ನೊಬ್ಬನೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಿ ಎಂದು. ಈ ರೀತಿ ಹೇಳುತ್ತಾ ಜ್ಞಾನವನ್ನು ಕೊಡುತ್ತಾರೆ. ತೀರ್ಥಯಾತ್ರೆಗಳಿಗೆ ಹೊರಟಾಗ ಅಲ್ಲಿ ಕತೆ ಕೀರ್ತನೆ ಮಾಡಲು ಅಲ್ಲಿ ಬ್ರಾಹ್ಮಣರು ಇರುತ್ತಾರೆ. ನಿಮ್ಮದು ನರನಿಂದ ನಾರಾಯಣ ಆಗುವ ಒಂದೇ ಸತ್ಯನಾರಾಯಣನ ಕಥೆಯಾಗಿದೆ. ಮೊದಲು ನಾವು ಮಧುರ ಮನೆಗೆ ಹೋಗಿ ನಂತರ ವಿಷ್ಣುಪುರಿಗೆ ಬರುತ್ತೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ನೀವು ಈ ಸಮಯದಲ್ಲಿ ಬ್ರಹ್ಮಪುರಿಯಲ್ಲಿದ್ದೀರಿ. ಇದನ್ನು ತವರು ಮನೆ ಎಂದು ಕರೆಯಲಾಗುತ್ತದೆ. ಆದುದರಿಂದ ಆಭರಣಗಳೇನೂ ಇಲ್ಲ, ಏಕೆಂದರೆ ನೀವು ತವರು ಮನೆಯಲ್ಲಿ ಇದ್ದೀರಿ. ಅತ್ತೆ ಮನೆಯಲ್ಲಿ ನಮಗೆ ಅಪಾರವಾದ ಸುಖ ಸಿಗುತ್ತದೆ ಎಂದು ನಿಮಗೆ ತಿಳಿದಿದೆ. ಈ ಕಲಿಯುಗದ ಅತ್ತೆ ಮನೆಯಲ್ಲಿ ಅಪಾರವಾದಂತಹ ದುಃಖವಿದೆ. ನೀವೀಗ ಆ ಸುಖಧಾಮದ ಕಡೆಗೆ ಹೋಗಬೇಕು. ಅಲ್ಲಿಗೆ ಹೋಗಲು ಇಲ್ಲಿಂದ ಪರಿವರ್ತನೆ ಆಗಬೇಕು. ತಂದೆಯು ಎಲ್ಲರನ್ನೂ ತಮ್ಮ ಕಣ್ಣಿನಲ್ಲಿ ಕುಳ್ಳಿರಿಸಿಕೊಂಡು ಕರೆದೊಯ್ಯುತ್ತಾರೆ. ಕೃಷ್ಣನ ತಂದೆಯು ಕೃಷ್ಣನನ್ನು ಬುಟ್ಟಿಯಲ್ಲಿ ಕೂರಿಸಿಕೊಂಡು ಆ ತೀರಕ್ಕೆ ಹೋದರು ಎಂದು ಕಥೆಯಲ್ಲಿ ತೋರಿಸುತ್ತಾರೆ. ಆದರೆ ಇಲ್ಲಿ ಬೇಹದ್ದಿನ ತಂದೆಯು ಮಕ್ಕಳಾದ ನಿಮ್ಮನ್ನು ಆ ಅತ್ತೆ ಮನೆಯ ಕಡೆ ಕರೆದೊಯ್ಯುತ್ತಾರೆ. ಮೊದಲು ತನ್ನ ನಿರಾಕಾರಿ ಮನೆಗೆ ಕರೆದುಕೊಂಡು ಹೋಗಿ ನಂತರ ಅತ್ತೆ ಮನೆಗೆ ಕಳುಹಿಸಿಕೊಡುತ್ತಾರೆ. ಅಲ್ಲಿ ಶಾಂತಿಧಾಮವನ್ನು ತಲುಪಿಬಿಡುತ್ತೀರಿ. ಶಾಂತಿಧಾಮದಲ್ಲಿ ತವರು ಮನೆ ಹಾಗೂ ಅತ್ತೆ ಮನೆಯ ಮಾತುಗಳೆಲ್ಲವನ್ನೂ ಮರೆತು ಹೋಗುತ್ತೀರಿ. ಅದು ನಿರಾಕಾರಿ ತವರು ಮನೆಯಾಗಿದೆ. ಅಲ್ಲಿ ಈ ಜ್ಞಾನವು ಮರೆತು ಹೋಗುತ್ತದೆ. ಈ ಜ್ಞಾನದ ಸಂಸ್ಕಾರವು ಹೊರಟು ಹೋಗುತ್ತದೆ.
ಬಾಕಿ ಪ್ರಾರಬ್ಧದ ಸಂಸ್ಕಾರವು ಮಾತ್ರ ಉಳಿದುಕೊಳ್ಳುತ್ತದೆ. ನಂತರ ಮಕ್ಕಳಿಗೆ ಪ್ರಾರಬ್ಧವೇ ಗಮನದಲ್ಲಿರುತ್ತದೆ. ಪ್ರಾರಬ್ಧದ ಅನುಸಾರವಾಗಿ ಹೋಗಿ ಸುಖದ ಜನ್ಮವನ್ನು ತೆಗೆದುಕೊಳ್ಳುವಿರಿ. ಆದ್ದರಿಂದ ಸುಖಧಾಮಕ್ಕೆ ಹೋಗಬೇಕು. ಸುಖಧಾಮದಲ್ಲಿಯೂ ಅದು ಶಾಂತಿಧಾಮವಾಗಿದೆ ಎನ್ನುವ ಜ್ಞಾನವು ಇರುವುದಿಲ್ಲ. ಪ್ರಾರಬ್ಧ ದೊರೆತ ನಂತರ ಈ ಜ್ಞಾನವು ಸಮಾಪ್ತಿಯಾಗಿಬಿಡುತ್ತದೆ. ಪ್ರಾರಬ್ಧದಲ್ಲಿ ಮತ್ತೆ ನಮ್ಮ ಅದೇ ಪಾತ್ರ ನಡೆಯುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ನಿಮ್ಮ ಸಂಸ್ಕಾರವೇ ಪ್ರಾರಬ್ಧದ ಸಂಸ್ಕಾರವಾಗಿ ಬಿಡುತ್ತದೆ. ಈಗ ಪುರುಷಾರ್ಥದ ಸಂಸ್ಕಾರವಿದೆ. ಪುರುಷಾರ್ಥ ಹಾಗೂ ಪ್ರಾರಬ್ಧದ ಸಂಸ್ಕಾರವು ಅಲ್ಲಿ ಇರುತ್ತದೆ ಎಂದು, ಅಂದರೆ ಸತ್ಯುಗದಲ್ಲಿ ಇರುತ್ತದೆ ಎಂದು ಹೇಳಲಾಗುವುದಿಲ್ಲ. ಅಲ್ಲಿ ಈ ಜ್ಞಾನವು ಇರುವುದಿಲ್ಲ, ಅಂದರೆ ಸತ್ಯ ತ್ರೇತಾಯುಗದಲ್ಲಿ ಈ ಜ್ಞಾನವು ಇರುವುದಿಲ್ಲ. ಇದು ನಿಮ್ಮ ಆತ್ಮಿಕ ಯಾತ್ರೆಯಾಗಿದೆ. ನಿಮ್ಮ ಯಾತ್ರೆಗೆ ತಂದೆಯು ಮುಖ್ಯ ಮಾರ್ಗದರ್ಶಕ ಆಗಿದ್ದಾರೆ. ನೀವು ಸಹ ಆತ್ಮಿಕ ಮಾರ್ಗದರ್ಶಕರಾಗಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೀರಿ. ಅವರು ಶಾರೀರಿಕ ಮಾರ್ಗದರ್ಶಕರಾಗಿದ್ದಾರೆ. ನೀವು ಆತ್ಮಿಕ ಮಾರ್ಗದರ್ಶಕರು ಆಗಿದ್ದೀರಿ. ಅವರು ಅಮರನಾಥಕ್ಕೆ ಬಹಳ ವಿಜೃಂಭಣೆಯಿಂದ ಹೋಗುತ್ತಾರೆ. ವಿಶೇಷವಾಗಿ ಗುಂಪು ಗುಂಪಾಗಿ ಅಮರನಾಥನನ್ನು ಖುಷಿಯಿಂದ ತಲುಪುತ್ತಾರೆ, ನೋಡುತ್ತಾರೆ. ಬ್ರಹ್ಮ ತಂದೆಯೂ ಸಹ ಎಷ್ಟೊಂದು ಸಾಧು ಸಂತರನ್ನು ತಾಳವಾದ್ಯಗಳೊಂದಿಗೆ ಕರೆಯುವುದನ್ನು ನೋಡಿದ್ದಾರೆ. ಜೊತೆಯಲ್ಲಿ ವೈದ್ಯರು ಮೊದಲಾದವರನ್ನು ಕರೆದುಕೊಂಡು ಹೋಗುತ್ತಾರೆ. ಏಕೆಂದರೆ ಅಲ್ಲಿ ಶೀತದ ಸಮಯವಾಗಿರುತ್ತದೆ. ಆದುದರಿಂದ ಕೆಲವರು ಕಾಯಿಲೆಗೆ ಒಳಗಾಗುತ್ತಾರೆ. ಆದರೆ ನಿಮ್ಮ ಯಾತ್ರೆಯು ಬಹಳ ಸಹಜವಾಗಿದೆ. ನೆನಪಿನಲ್ಲಿರುವುದೇ ನಿಮ್ಮ ಯಾತ್ರೆಯಾಗಿದೆ ಎಂದು ತಂದೆಯು ಹೇಳುತ್ತಾರೆ. ಇಲ್ಲಿ ಶಿವತಂದೆಯ ನೆನಪೇ ಮುಖ್ಯವಾಗಿದೆ. ಮಕ್ಕಳು ಶಿವತಂದೆಯನ್ನು ನೆನಪು ಮಾಡುತ್ತಿದ್ದರೆ ಅಪಾರವಾದ ಖುಷಿ ಇರುತ್ತದೆ. ಅನ್ಯರನ್ನೂ ಜೊತೆಯಲ್ಲಿ ಯಾತ್ರೆಗೆ ಕರೆದೊಯ್ಯಬೇಕು. ಈ ನೆನಪಿನ ಯಾತ್ರೆಯು ಒಮ್ಮೆ ಮಾತ್ರ ಆಗುತ್ತದೆ. ಭಕ್ತಿ ಮಾರ್ಗದ ಆರಂಭದಿಂದಲೇ ಯಾತ್ರೆಗೆ ಯಾರೂ ಹೋಗುವುದಿಲ್ಲ. ತಕ್ಷಣ ಮಂದಿರ, ಚಿತ್ರ ಮೊದಲಾದವುಗಳನ್ನು ಮಾಡುವುದಿಲ್ಲ. ಅವುಗಳೆಲ್ಲ ನಿಧಾನವಾಗಿ ನಂತರ ಮಾಡುತ್ತಾ ಹೋಗುತ್ತಾರೆ. ಮೊಟ್ಟ ಮೊದಲು ಶಿವನ ಮಂದಿರವಾಗುತ್ತದೆ. ಅದನ್ನೂ ಸಹ ಮೊದಲು ಮನೆಯಲ್ಲಿಯೇ ಸೋಮನಾಥ ಮಂದಿರವನ್ನು ಮಾಡುತ್ತಾರೆ. ಆಗ ಎಲ್ಲಿಗೂ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಈ ಮಂದಿರಗಳೆಲ್ಲವೂ ನಂತರದಲ್ಲಿ ಆಗುತ್ತವೆ. ಅದಕ್ಕೆ ಸಮಯ ಹಿಡಿಯುತ್ತದೆ. ಆದುದರಿಂದ ನಿಧಾನವಾಗಿ ಹೊಸ ಶಾಸ್ತ್ರ, ಹೊಸ ಚಿತ್ರ, ಹೊಸ ಮಂದಿರಗಳು ಆಗುತ್ತಿರುತ್ತವೆ. ಏಕೆಂದರೆ ಅವುಗಳನ್ನು ಅಧ್ಯಯನ ಮಾಡುವಂಥವರೂ ಸಹ ಬೇಕಾಗುವ ಕಾರಣ ಸಮಯ ಹಿಡಿಸುತ್ತದೆ. ಯಾವಾಗ ಮಠ ಮೊದಲಾದವುಗಳು ವೃದ್ಧಿಯಾಗುತ್ತವೆ, ನಂತರ ಶಾಸ್ತ್ರಗಳನ್ನು ಮಾಡಬೇಕು ಎನ್ನುವ ವಿಚಾರ ಅವರಿಗೆ ಬರುತ್ತದೆ. ಇಷ್ಟೊಂದು ತೀರ್ಥಸ್ಥಾನ, ಮಂದಿರ, ಚಿತ್ರಗಳನ್ನು ಮಾಡಲು ಸಮಯ ಬೇಕಾಗುತ್ತದೆ ಅಲ್ಲವೇ? ಬಲೆ ಭಕ್ತಿ ಮಾರ್ಗವು ದ್ವಾಪರಯುಗದಿಂದ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ. ಆದರೆ ಎಲ್ಲದಕ್ಕೂ ಸಮಯವಂತೂ ಹಿಡಿಸುತ್ತದೆ. ನಂತರ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಮೊದಲು ಅವ್ಯಭಿಚಾರಿ ಭಕ್ತಿ, ನಂತರ ವ್ಯಭಿಚಾರಿ ಭಕ್ತಿಯಾಗಿ ಬಿಡುತ್ತದೆ. ಈ ಮಾತುಗಳನ್ನು ಬಹಳ ಚೆನ್ನಾಗಿ ಚಿತ್ರಗಳ ಮುಖಾಂತರ ಸಿದ್ಧ ಮಾಡಿ ತೋರಿಸಲಾಗುವುದು. ತಿಳಿಸಿಕೊಡುವಂಥವರ ಬುದ್ಧಿಯಲ್ಲಿ ಇಂತಹ ಚಿತ್ರಗಳನ್ನು ಮಾಡಿ ತಿಳಿಸಿಕೊಡೋಣ ಎಂದು ಚಿಂತನೆ ನಡೆಯುತ್ತದೆ. ಎಲ್ಲರ ಬುದ್ಧಿಯಲ್ಲಿ ವಿಚಾರವು ನಡೆಯುವುದಿಲ್ಲ. ಅದು ಸಹ ನಂಬರ್ವಾರಾಗಿದೆ. ಕೆಲವರ ಬುದ್ಧಿಯಲ್ಲಿ ಸ್ವಲ್ಪವೂ ವಿಚಾರಗಳು ನಡೆಯುವುದಿಲ್ಲ. ಆದ್ದರಿಂದ ಅವರು ಅಂತಹ ಪದವಿಯನ್ನೇ ಪಡೆಯುತ್ತಾರೆ. ಇವರು ಏನಾಗುವರು ಎಂದು ಗೊತ್ತಾಗಿಬಿಡುತ್ತದೆ. ಮುಂದೆ ಹೋಗುತ್ತಾ ನೀವು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ. ಯಾವಾಗ ಯುದ್ಧ ಮೊದಲಾದವುಗಳು ಪ್ರಾರಂಭವಾಗುತ್ತವೆಯೋ ಆಗ ಪ್ರತ್ಯಕ್ಷವಾಗಿಯೂ ನೋಡುತ್ತೀರಿ. ನಂತರ ಬಹಳ ಪಶ್ಚಾತ್ತಾಪ ಪಡುತ್ತೀರಿ. ಆದರೆ ಆ ಸಮಯದಲ್ಲಿ ವಿದ್ಯೆ ಇರುವುದಿಲ್ಲ. ಯುದ್ಧದ ಸಮಯದಲ್ಲಿ ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ. ಆದರೆ ಅದನ್ನು ಕೇಳುವುದಕ್ಕೆ ಆಗುವುದಿಲ್ಲ.
ಏನಾಗುತ್ತದೋ ಗೊತ್ತಿಲ್ಲ. ಯಾವಾಗ ಭಾರತ ಪಾಕಿಸ್ತಾನದ ವಿಭಜನೆ ಆಯಿತೋ ಆಗ ಏನಾಯಿತು ಎಂದು ನೋಡಿದಿರಲ್ಲವೇ. ಆದರೆ ಈ ವಿನಾಶದ ಸಮಯವು ಬಹಳ ಕಠಿಣವಾಗಿದೆ. ಹೌದು, ಉಳಿದಂತೆ ಸಾಕ್ಷಾತ್ಕಾರ ಮೊದಲಾದವುಗಳು ಬಹಳಷ್ಟು ಆಗುತ್ತವೆ. ಅದರಿಂದ ಎಷ್ಟು ನೀವು ಶಿಕ್ಷಣವನ್ನು ಪಡೆದಿದ್ದೀರಿ ಎಂದು ನೀವು ತಿಳಿದುಕೊಳ್ಳಬಹುದು. ಆಗ ತುಂಬ ಪಶ್ಚಾತ್ತಾಪ ಪಡುತ್ತಾರೆ. ಹಾಗೂ ಈ ರೀತಿ ಸಾಕ್ಷಾತ್ಕಾರವೂ ಆಗುತ್ತದೆ. ನೋಡಿ, ನೀವು ತಂದೆಯ ಶಿಕ್ಷಣವನ್ನು ಬಿಟ್ಟ ಕಾರಣ ಇಂತಹ ಸ್ಥಿತಿ ಒದಗಿದೆ. ಧರ್ಮರಾಜನು ಸಾಕ್ಷಾತ್ಕಾರವಿಲ್ಲದೆ ಶಿಕ್ಷೆಯನ್ನು ಹೇಗೆ ಕೊಡುತ್ತಾರೆ? ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಆದರೆ ಆ ಸಮಯದಲ್ಲಿ ನೀವು ಏನೂ ಮಾಡಲು ಸಾಧ್ಯವಿಲ್ಲ. ಅಯ್ಯೋ ನನ್ನ ಅದೃಷ್ಟ, ಅಯ್ಯೋ ನನ್ನ ಕರ್ಮ ಎಂದು ಹೇಳುತ್ತೀರಿ. ಏಕೆಂದರೆ ಅದೃಷ್ಟವನ್ನು ಬೆಳಗಿಸಿಕೊಳ್ಳುವ ಸಮಯ ಮುಗಿದು ಹೋಗಿರುತ್ತದೆ. ಆದುದರಿಂದ ಈಗ ಏಕೆ ಪುರುಷಾರ್ಥ ಮಾಡಿಕೊಳ್ಳಬಾರದು ಎಂದು ತಂದೆಯು ಮಕ್ಕಳಿಗೆ ಹೇಳುತ್ತಾರೆ. ಸೇವೆಯಿಂದ ತಂದೆಯ ಹೃದಯವನ್ನು ಗೆಲ್ಲುತ್ತೀರಿ. ತಂದೆಯೂ ಸಹ ಈ ಮಕ್ಕಳು ಒಳ್ಳೆಯ ಸೇವೆ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಮಿಲಿಟರಿಯಲ್ಲಿ ಯಾರಾದರೂ ಶರೀರ ಬಿಟ್ಟರೆ ಅವರ ಮಿತ್ರ ಸಂಬಂಧಿ ಮೊದಲಾದವರಿಗೆ ಬಹುಮಾನ ಕೊಡುತ್ತಾರೆ. ಇಲ್ಲಿ ನಿಮಗೆ ಬಹುಮಾನ ಕೊಡುವವರು ಬೇಹದ್ದಿನ ಶಿವತಂದೆಯಾಗಿದ್ದಾರೆ. ಶಿವತಂದೆಯಿಂದ 21 ಜನ್ಮಗಳಿಗಾಗಿ ಬಹುಮಾನ ಸಿಗುತ್ತದೆ. ಇಲ್ಲಿ ಪ್ರತಿಯೊಬ್ಬರೂ ತಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಳ್ಳಬೇಕು. ನಾನು ಎಷ್ಟು ಓದುತ್ತೇನೆ, ಧಾರಣೆ ಆಗುವುದಿಲ್ಲವೆಂದರೆ ಅದೃಷ್ಟದಲ್ಲಿಲ್ಲವೆಂದರ್ಥ. ನಮ್ಮ ಕರ್ಮವೇ ಈ ರೀತಿ ಇದೆ ಎಂದು ಹೇಳುತ್ತಾರೆ. ಬಹಳ ಕೆಟ್ಟ ಕರ್ಮವನ್ನು ಮಾಡುವಂಥವರು ಸ್ವಲ್ಪವೂ ಮೇಲೆ ಏಳಲು ಅಥವಾ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಶಿವತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಈ ಆತ್ಮಿಕ ಯಾತ್ರೆಗೆ ತಮ್ಮ ಜೊತೆಗಾರರನ್ನು ಕರೆದುಕೊಂಡು ಹೋಗಬೇಕು. ಪ್ರತಿಯೊಬ್ಬರಿಗೂ ಈ ನೆನಪಿನ ಯಾತ್ರೆಯ ಮಾತನ್ನು ತಿಳಿಸುವುದು ನಿಮ್ಮ ಕರ್ತವ್ಯವಾಗಿದೆ. ಇದು ನಮ್ಮ ಆತ್ಮಿಕ ಯಾತ್ರೆಯಾಗಿದೆ, ಅದು ಶಾರೀರಿಕ ಯಾತ್ರೆಯಾಗಿದೆ ಎಂದು ತಿಳಿಸಿ. ರಂಗೂನ್ ಪ್ರದೇಶದ ಕಡೆ ಒಂದು ಪರಿಶುದ್ಧವಾದ ಕೊಳವಿದೆ. ಅಲ್ಲಿ ಸ್ನಾನ ಮಾಡುವುದರಿಂದ ದೇವತೆಗಳಾಗುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಆ ರೀತಿ ದೇವತೆ ಯಾರೂ ಆಗುವುದಿಲ್ಲ. ಇದು ಜ್ಞಾನ ಸ್ನಾನ ಮಾಡುವ ಮಾತಾಗಿದೆ. ಇದರಿಂದ ನೀವು ಸ್ವರ್ಗದ ಮಹಾರಾಣಿಯಾಗುತ್ತೀರಿ. ಜ್ಞಾನ ಯೋಗ ಬಲದಿಂದ ವೈಕುಂಠಕ್ಕೆ ಹೋಗಿ ಬರುವುದು ನಿಮಗೆ ಸಾಮಾನ್ಯ ಮಾತಾಗಿದೆ. ಆದರೆ ಇದೇ ಅಭ್ಯಾಸವಾಗಿ ಬಿಡುವುದೆಂದು ಮತ್ತೆ ಮತ್ತೆ ಧ್ಯಾನದಲ್ಲಿ ಹೋಗಬೇಡಿ ಎಂದು ನಿಮ್ಮನ್ನು ತಡೆಯುತ್ತಾರೆ. ಇದು ಜ್ಞಾನ ಮಾನಸ ಸರೋವರವಾಗಿದೆ. ಇಲ್ಲಿ ಪರಮಪಿತ ಪರಮಾತ್ಮನೇ ಬಂದು ಈ ಮನುಷ್ಯನ ಶರೀರದ ಅಂದರೆ ಬ್ರಹ್ಮ ತಂದೆಯ ಮೂಲಕ ಜ್ಞಾನವನ್ನು ಹೇಳುತ್ತಾರೆ. ಆದ್ದರಿಂದ ಇವರಿಗೆ ಮಾನಸ ಸರೋವರವೆಂದು ಹೇಳಲಾಗುವುದು. ಮಾನಸ ಸರೋವರವೆಂಬ ಅಕ್ಷರವು ಸಾಗರದಿಂದ ಬಂದಿದೆ. ಜ್ಞಾನ ಸಾಗರನಲ್ಲಿ ಜ್ಞಾನ ಸ್ನಾನ ಮಾಡುವುದು ಬಹಳ ಚೆನ್ನಾಗಿರುತ್ತದೆ. ಸ್ವರ್ಗದ ರಾಣಿಗೆ ಮಹಾರಾಣಿ ಎಂದು ಕರೆಯಲಾಗುವುದು. ನೀವು ಸ್ವರ್ಗದ ಮಾಲೀಕರಾಗಿ ಎಂದು ಶಿವತಂದೆಯು ಹೇಳುತ್ತಾರೆ. ಏಕೆಂದರೆ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇರುತ್ತದೆ. ಪ್ರತಿಯೊಬ್ಬರ ಮೇಲೆ ದಯೆ ಬರುತ್ತದೆ. ಸಾಧುಗಳ ಮೇಲೂ ದಯೆ ಬರುತ್ತದೆ. ಸಾಧುಗಳನ್ನು ಸಹ ಉದ್ಧಾರ ಮಾಡುತ್ತಾರೆ ಎಂದು ಗೀತೆಯಲ್ಲಿ ಬರೆಯಲಾಗಿದೆ. ಉದ್ಧಾರವೂ ಸಹ ಜ್ಞಾನ ಯೋಗದಿಂದ ಆಗುತ್ತದೆ. ಮಕ್ಕಳಿಗೆ ತಿಳಿಸಲು ಬಹಳ ಸ್ಫೂರ್ತಿ ಇರಬೇಕು. ನೀವು ಬೇರೆ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ, ಆದರೆ ಅದು ಮಜ್ಜಿಗೆಯಾಗಿದೆ. ಬೆಣ್ಣೆ ತಿನ್ನಿಸುವವರನ್ನು ನೀವು ತಿಳಿದುಕೊಂಡೇ ಇಲ್ಲ, ಅಂದರೆ ಪರಮಾತ್ಮನನ್ನು ನೀವು ತಿಳಿದುಕೊಂಡೇ ಇಲ್ಲ ಎಂದು ಹೇಳಿ. ತಂದೆಯು ಎಷ್ಟೊಂದು ಚೆನ್ನಾಗಿ ಜ್ಞಾನವನ್ನು ತಿಳಿಸಿಕೊಡುತ್ತಾರೆ. ಆದರೆ ಯಾರ ಬುದ್ಧಿಯಲ್ಲಾದರೂ ಕುಳಿತುಕೊಳ್ಳಬೇಕಲ್ಲವೇ? ತಂದೆಯನ್ನು ತಿಳಿದುಕೊಳ್ಳುವುದರಿಂದ ಮನುಷ್ಯರು ವಜ್ರ ಸಮಾನರಾಗುತ್ತಾರೆ. ತಿಳಿದುಕೊಳ್ಳದೇ ಇರುವ ಕಾರಣ ಮನುಷ್ಯನು ಕವಡೆಯಂತೆ ಸಂಪೂರ್ಣ ಪತಿತನಾಗಿದ್ದಾನೆ. ತಂದೆಯನ್ನು ತಿಳಿಯುವುದರಿಂದ ಮಾತ್ರ ಪಾವನರಾಗುತ್ತಾರೆ. ಈ ಪತಿತ ಪ್ರಪಂಚದಲ್ಲಿ ಯಾರೂ ಪಾವನರಿಲ್ಲ. ಮಹಾರಥಿ ಮಕ್ಕಳೆಲ್ಲರೂ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಎಷ್ಟೊಂದು ಬ್ರಹ್ಮಕುಮಾರ ಕುಮಾರಿಯರಿದ್ದಾರೆ. ಪ್ರಜಾಪಿತ ಬ್ರಹ್ಮನ ಹೆಸರು ಪ್ರಸಿದ್ಧಿಯಾಗಿದೆ.
ಇವರು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಯಾಗಿದ್ದಾರೆ. ಆದ್ದರಿಂದ ಬ್ರಹ್ಮನಿಗೆ ಮಾತ್ರ 100 ಭುಜ 1000 ಭುಜಗಳನ್ನು ತೋರಿಸುತ್ತಾರೆ. ಇಷ್ಟೊಂದು ಭುಜಗಳಿರುವುದಿಲ್ಲ ಎಂದು ಈಗಾಗಲೇ ತಿಳಿಸಲಾಗುವುದು. ಉಳಿದ ಹಾಗೆ ಬ್ರಹ್ಮನು ತುಂಬಾ ಮಕ್ಕಳನ್ನು ಉಳ್ಳವರಾಗಿದ್ದಾರೆ. ಹಾಗಾದರೆ ಬ್ರಹ್ಮ ಯಾರ ಮಗು? ಇವರಿಗೂ ತಂದೆ ಇದ್ದಾರೆ. ಬ್ರಹ್ಮ ಶಿವತಂದೆಯ ಮಗನಾಗಿದ್ದಾರೆ. ಇವರಿಗೆ ಬೇರೆ ಇನ್ಯಾರೂ ತಂದೆಯಾಗಲು ಸಾಧ್ಯವಿಲ್ಲ. ಇವರ ತಂದೆಯು ಮನುಷ್ಯರಾರರೂ ಆಗಿರಲು ಸಾಧ್ಯವಿಲ್ಲ. ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮ ಲೋಕದವರೆಂದು ಗಾಯನವಿದೆ. ಅವರಂತೂ ಇಲ್ಲಿ ಬರಲು ಸಾಧ್ಯವಿಲ್ಲ. ಆದರೆ ಪ್ರಜಾಪಿತ ಬ್ರಹ್ಮ ಇಲ್ಲಿಯೇ ಇರಬೇಕಾಗುತ್ತದೆ. ಸೂಕ್ಷ್ಮ ಲೋಕದಲ್ಲಿ ಪ್ರಜೆಗಳನ್ನು ರಚಿಸುವುದಿಲ್ಲ. ಆದ್ದರಿಂದ ಪರಮಪಿತ ಪರಮಾತ್ಮನು ಬಂದು ಈ ಬ್ರಹ್ಮಾಮುಖ ಕಮಲದ ಮೂಲಕ ಈ ಶಕ್ತಿ ಸೈನ್ಯವನ್ನು ರಚಿಸುತ್ತಾರೆ. ನಾವು ಬ್ರಹ್ಮಾಮುಖ ವಂಶಾವಳಿ ಎಂದು ಮೊಟ್ಟ ಮೊದಲು ಪರಿಚಯ ಕೊಡಬೇಕು. ನೀವು ಸಹ ಬ್ರಹ್ಮನ ಮಕ್ಕಳಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮ ಸರ್ವರ ತಂದೆಯಾಗಿದ್ದಾರೆ. ನಂತರ ಅವರ ಮೂಲಕ ಉಳಿದೆಲ್ಲ ವಂಶಗಳು ಹುಟ್ಟಿಕೊಳ್ಳುತ್ತವೆ. ಆದರೆ ಹೆಸರುಗಳು ಬೇರೆಯಾಗುತ್ತವೆ. ನೀವೀಗ ಬ್ರಾಹ್ಮಣರಾಗಿದ್ದೀರಿ. ವಾಸ್ತವದಲ್ಲಿ ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೊಂದು ಮಕ್ಕಳಿದ್ದಾರೆ. ಅವಶ್ಯವಾಗಿ ಮಕ್ಕಳಿಗೆಲ್ಲ ಆಸ್ತಿ ಸಿಗಬಹುದು. ಬ್ರಹ್ಮನ ಬಳಿ ಯಾವುದೇ ಆಸ್ತಿ ಇಲ್ಲ. ಆಸ್ತಿಯೆಲ್ಲವೂ ಶಿವತಂದೆಯ ಬಳಿಯೇ ಇರುವುದು. ಬ್ರಹ್ಮನ ಮೂಲಕ ಶಿವನಿಂದ ಆಸ್ತಿಯು ಸಿಗುತ್ತದೆ. ಬೇಹದ್ದಿನ ತಂದೆಯಿಂದಲೇ ಆಸ್ತಿಯು ಸಿಗುತ್ತದೆ. ಅವರು ಬ್ರಹ್ಮನ ಮುಖಾಂತರ ಕುಳಿತು ಓದಿಸುತ್ತಾರೆ. ನಮಗೆ ತಾತನ ಆಸ್ತಿ ಸಿಗುತ್ತದೆ. ಶಿವತಂದೆಯು ಬಹಳ ತಿಳಿಸಿಕೊಡುತ್ತಾರೆ. ಆದರೆ ಯೋಗವಿರುವುದಿಲ್ಲ. ನಿಯಮಬದ್ಧವಾಗಿ ನಡೆಯದೇ ಹೋದರೆ ತಂದೆಯೂ ಸಹ ಏನು ಮಾಡುತ್ತಾರೆ? ತಂದೆಯೂ ಸಹ ಇವರ ಅದೃಷ್ಟವೇ ಇದಾಗಿದೆ ಎಂದು ಹೇಳುತ್ತಾರೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ಪದವಿ ಏನಾಗುತ್ತದೆ, ಏನಾಗಿರಬಹುದು ಎಂದು ಒಂದು ವೇಳೆ ತಂದೆಯನ್ನು ಕೇಳಿದರೆ ಅದಕ್ಕೆ ತಂದೆಯೂ ಹೇಳುತ್ತಾರೆ, ನಿಮ್ಮ ಮನಸ್ಸೂ ಸಹ ನಾನು ಎಷ್ಟು ಸೇವೆ ಮಾಡುತ್ತೇನೆ, ಎಲ್ಲಿಯವರೆಗೆ ಶ್ರೀಮತದಂತೆ ನಡೆಯುತ್ತೇನೆ ಎಂದು ಹೇಳುತ್ತದೆ. ಶ್ರೀಮತ ಹೇಳುತ್ತದೆ, ಮನ್ಮನಾಭವ. ಎಲ್ಲರಿಗೂ ತಂದೆ ಹಾಗೂ ಆಸ್ತಿಯ ಪರಿಚಯ ಕೊಡುತ್ತಿರುತ್ತಾರೆ. ಡಂಗುರವನ್ನೂ ಸಹ ಸಾರುತ್ತಿರುತ್ತಾರೆ. ನೀವು ಸರ್ಕಾರದವರಿಗೂ ಸಹ ತಿಳಿಸಿಕೊಡಬೇಕೆಂದು ಬಾಬಾ ಸೂಚನೆ ಕೊಡುತ್ತಿರುತ್ತಾರೆ. ಅವರು ಸಹ ನಿಜವಾಗಿಯೂ ಭಾರತದ ಶಕ್ತಿಯು ಹೊರಟು ಹೋಗಿದೆ ಎಂದು ತಿಳಿದುಕೊಳ್ಳಲಿ. ಏಕೆಂದರೆ ಪರಮಪಿತ ಪರಮಾತ್ಮ ಸರ್ವಶಕ್ತಿವಂತನೊಂದಿಗೆ ಯೋಗವಿಲ್ಲದ ಕಾರಣ ಈ ರೀತಿಯಾಗಿದೆ. ಇವರೊಂದಿಗೆ ನೀವು ಯೋಗವನ್ನು ಜೋಡಿಸಿದರೆ ಒಮ್ಮೆಲೆ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ. ನೀವು ಮಾಯೆಯ ಮೇಲೂ ವಿಜಯಿಗಳಾಗುತ್ತೀರಿ. ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಮಾಯೆಯನ್ನು ಗೆಲ್ಲಬೇಕು. ತಂದೆಯೇ ನಮ್ಮ ಸಹಾಯಕರಾಗಿದ್ದಾರೆ. ಎಷ್ಟೊಂದು ಜ್ಞಾನವನ್ನು ತಿಳಿಸಲಾಗುತ್ತದೆ. ಆದರೆ ಧಾರಣೆ ಮಾಡಬೇಕಲ್ಲವೇ? ತಂದೆ ತಿಳಿಸಿದ್ದಾರೆ, ಧನವನ್ನು ದಾನ ಮಾಡಿದರೂ ಧನವು ಎಂದೂ ಖಾಲಿಯಾಗುವುದಿಲ್ಲ. ಸೇವೆ ಮಾಡಿದಾಗ ತಂದೆಯ ಹೃದಯವನ್ನು ಗೆಲ್ಲುತ್ತೀರಿ. ಇಲ್ಲವಾದರೆ ತಂದೆಯ ಹೃದಯವನ್ನು ಗೆಲ್ಲುವುದು ಅಸಾಧ್ಯ. ಈ ರೀತಿ ತಂದೆಯು ಪ್ರೀತಿ ಮಾಡುವುದಿಲ್ಲವೆಂದು ತಿಳಿಯಬಾರದು. ತಂದೆಯು ಸೇವಾಧಾರಿಗಳನ್ನೇ ಪ್ರೀತಿ ಮಾಡುತ್ತಾರೆ. ಅದಕ್ಕಾಗಿ ಪರಿಶ್ರಮ ಪಡಬೇಕು. ಎಲ್ಲರನ್ನೂ ಯಾತ್ರೆಗೆ ಯೋಗ್ಯರನ್ನಾಗಿ ಮಾಡಬೇಕು. ಮನ್ಮನಾಭವ. ಇದು ಆತ್ಮಿಕ ಯಾತ್ರೆಯಾಗಿದೆ. ನೀವು ನನ್ನನ್ನು ನೆನಪು ಮಾಡಿದಾಗ ನೀವು ನನ್ನ ಬಳಿಗೆ ತಲುಪುತ್ತೀರಿ. ಶಿವಪುರಿಗೆ ಬಂದು ನಂತರ ವಿಷ್ಣುಪುರಿಗೆ ಹೋಗುತ್ತೀರಿ. ಈ ಮಾತುಗಳನ್ನು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ. ಬೇರೆ ಯಾರೂ ಸಹ ಮನ್ಮನಾಭವದ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅನೇಕರು ಓದುತ್ತಾರೆ. ತಂದೆ ಈ ಮಹಾಮಂತ್ರವನ್ನು ಕೊಡುತ್ತಾರೆ. ನನ್ನನ್ನು ನೆನಪು ಮಾಡಿದಾಗ ನೀವು ವಿಕರ್ಮಾಜೀತರಾಗುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ.
ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೆ ಮುಖ್ಯ ಸಾರ: ಜ್ಞಾನ ಸ್ನಾನ ಮಾಡಬೇಕು. ಪ್ರೀತಿಯಿಂದ ಸೇವೆ ಮಾಡಿ ತಂದೆಯ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕು. ಪುರುಷಾರ್ಥದ ಸಮಯದಲ್ಲಿ ಹುಡುಗಾಟಿಕೆ ಮಾಡಬಾರದು. ತಂದೆಯ ಕಣ್ಣಿನ ರೆಪ್ಪೆಯ ಮೇಲೆ ಕುಳಿತು ಕಲಿಯುಗದ ದುಃಖಧಾಮದಿಂದ ಸುಖಧಾಮಕ್ಕೆ ನಡೆಯಬೇಕಾಗಿದೆ. ಆದ್ದರಿಂದ ತಮ್ಮದೆಲ್ಲವನ್ನೂ ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು. ವರದಾನ: ಜೀವನದಲ್ಲಿ ದಿವ್ಯ ಗುಣಗಳ ಹೂವಿನ ಹೂದೋಟದ ಮೂಲಕ ಸುಖಿ ಸಂಪನ್ನತೆ ಅನುಭವ ಮಾಡುವಂತಹ ಎವರ್ ಹ್ಯಾಪಿ ಭವ. ವರದಾನದ ವಿವರಣೆ: ಸದಾ ಸುಖಿ ಅರ್ಥಾತ್ ಭರ್ಪೂರ್, ಸಂಪನ್ನ. ಮೊದಲು ಮುಳ್ಳಿನ ಕಾಡಿನಲ್ಲಿ ಜೀವನವಿತ್ತು. ಈಗ ಹೂವಿನ ಸುಖಿ ಜೀವನದಲ್ಲಿ ಬಂದಿರಿ. ಸದಾ ಜೀವನದಲ್ಲಿ ದಿವ್ಯ ಗುಣಗಳ ಹೂವಿನ ಉದ್ಯಾನವನವೇ ಆಗಿದೆ. ಆದ್ದರಿಂದ ಯಾರೇ ನಿಮ್ಮ ಸಂಪರ್ಕದಲ್ಲಿ ಬರುತ್ತಾರೆ ಅವರಿಗೆ ದಿವ್ಯ ಗುಣಗಳ ಹೂವಿನ ಸುಗಂಧ ಬರುತ್ತಿರುವುದು ಮತ್ತು ಸುಖಿ ಸಂಪನ್ನತೆ ನೋಡಿ ಖುಷಿಯಾಗುತ್ತಾರೆ. ಶಕ್ತಿಯ ಅನುಭವ ಮಾಡುವರು. ಸುಖಿ ಜೀವನ ಬೇರೆಯವರನ್ನು ಶಕ್ತಿಶಾಲಿಗಳನ್ನಾಗಿ ಮಾಡುವುದು ಮತ್ತು ಖುಷಿಯಲ್ಲಿ ತರುವುದು. ಆದ್ದರಿಂದ ನೀವು ಹೇಳುವಿರಿ, ನಾವು ಎವರ್ ಹ್ಯಾಪಿ ಆಗಿರುವೆವು ಎಂದು. ಸ್ಲೋಗನ್: ಯಾರು ಮಾಯೆಯ ಕೆಸರಿನಿಂದ ಭಯಪಡುವ ಬದಲು ಅದರಿಂದ ಆಟವಾಡುತ್ತಾರೋ ಅವರೇ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದಾರೆ. ಯಾರು ಮಾಯೆಯೆಂಬ ಕೆಸರಿನಿಂದ ಭಯಪಡುವ ಬದಲು ಅದರೊಂದಿಗೆ ಆಟವಾಡುತ್ತಾರೋ ಅವರೇ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದಾರೆ. ಇಂದಿನ ಮುರಳಿಯ ಪ್ರಶ್ನೆ: ನಿರಾಕಾರಿ ಪ್ರಪಂಚಕ್ಕೆ ಹೋದ ತಕ್ಷಣ ಯಾವ ಸಂಸ್ಕಾರವು ಸಮಾಪ್ತಿಯಾಗುತ್ತದೆ ಹಾಗೂ ಯಾವ ಸಂಸ್ಕಾರ ಉಳಿದುಬಿಡುತ್ತದೆ? ಉತ್ತರ: ಅಲ್ಲಿ ಜ್ಞಾನದ ಸಂಸ್ಕಾರ ಸಮಾಪ್ತಿಯಾಗುತ್ತದೆ. ಪ್ರಾರಬ್ಧದ ಸಂಸ್ಕಾರ ಉಳಿಯುತ್ತದೆ. ಆ ಸಂಸ್ಕಾರದ ಆಧಾರದಿಂದ ನೀವು ಮಕ್ಕಳು ಸತ್ಯುಗದಲ್ಲಿ ಪ್ರಾರಬ್ಧವನ್ನು ಭೋಗಿಸುತ್ತೀರಿ. ನಂತರ ಅಲ್ಲಿ ವಿದ್ಯೆ ಅಥವಾ ಪುರುಷಾರ್ಥದ ಸಂಸ್ಕಾರ ಇರುವುದಿಲ್ಲ. ಪ್ರಾರಬ್ಧ ಸಿಕ್ಕಿದ ನಂತರ ಈ ಜ್ಞಾನವು ಸಮಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.